ನಮಸ್ತೆ. 10-11-2025 ಸೋಮವಾರ, ಕೃಷ್ಣ ಪಕ್ಷ ಅಂದರೆ ಕರೆಯುವ ಚಂದ್ರ. ಇದು 6ನೇ ತಿಥಿ ಅಂದರೆ ಷಷ್ಠಿ ತಿಥಿ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಬೋದು. ಕುಜಗ್ರಹ ದೋಷಕ್ಕೆ ಪರಿಹಾರ ಮಾಡ್ಕೋಬೋದು. ಇದೆಲ್ಲ ರಾತ್ರಿ ಅಂತಂದರೆ 12 ಗಂಟೆ 8 ನಿಮಿಷ 17 ಸೆಕೆಂಡ್ವರೆಗೂ, ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 24 hours 8 minutes 17 ಸೆಕೆಂಡ್ಸ್ವರೆಗಿರ್ತದೆ. ಷಷ್ಠಿ ಆದ ಮೇಲೆ ಅಂದರೆ 6 ಆದ ಮೇಲೆ 7ನೇ ತಿಥಿ ಸ್ಟಾರ್ಟ್, ಅಂದರೆ ಸಪ್ತಮಿ ಸ್ಟಾರ್ಟ್. ಇವತ್ತಿನ ನಕ್ಷತ್ರ ಪುನರ್ವಸು. ಈ ಪುನರ್ವಸು ನಕ್ಷತ್ರ ಸಂಜೆ 6 ಗಂಟೆ 47 ನಿಮಿಷ 58 ಸೆಕೆಂಡ್ವರೆಗಿದೆ. ಪುನರ್ವಸು ನಕ್ಷತ್ರ ಆದ ಮೇಲೆ ಪುಷ್ಯ ನಕ್ಷತ್ರ. ಆದರೆ ಪುನರ್ವಸು ನಕ್ಷತ್ರ ಇರುವವರೆಗೂ ಸಂಜೆ 6:48ವರೆಗೂ ಅಶುಭವಾಗಿದೆ. ಅಮೃತವು ಅಶುಭವು ಕೂಡಿ ಬರುತ್ತದೆ. 50-50% ಆಗಿರೋದರಿಂದ ಇದು ಶುಭ ದಿನವಲ್ಲ. ಆದ್ದರಿಂದ ಯಾವುದೇ ಕಾರ್ಯಗಳು ಮಾಡೋದಾದರೂ ಎಚ್ಚರ. ಪುನರ್ವಸು ನಕ್ಷತ್ರದವರು ಸ್ವಲ್ಪ ಪರಿಹಾರ ಮಾಡಿಕೊಳ್ಳಿ. ಆಮೇಲೆ ಬರುವಂಥದ್ದು ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರ ಬಂದಾಗ ದೋಷವಿಲ್ಲ, ಆದ್ದರಿಂದ ಅದು ಅನುಕೂಲವನ್ನು ಕೊಡುತ್ತದೆ, ಸೌಭಾಗ್ಯ ಯೋಗವನ್ನು ಕೊಡುತ್ತದೆ. ಅಂದರೆ ಸಂಜೆ 6:48 ಮೇಲೆ, ಹೆಚ್ಚು ಕಮ್ಮಿ 7 ಗಂಟೆ ಮೇಲೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಇರುವ ಶುಭವಾಗಿರುವಂಥ ನಕ್ಷತ್ರ ಪುಷ್ಯಮಿ ನಕ್ಷತ್ರ. ಇದು ದೇವಗಣ. ಪುನರ್ವಸುವು ದೇವಗಣವೇ. ಆದರೂ ಪುಷ್ಯ ನಕ್ಷತ್ರದ ಅಧಿಪತಿ ಶನಿದೇವರು. ಪುಷ್ಯ ನಕ್ಷತ್ರದವರು ಸುಮ್ಮನೆ ಧ್ಯಾನ ಮಾಡ್ಕೋಬೋದು, ಯಾಕೆಂತಂದರೆ ಹೆಚ್ಚಿನ ದೋಷಗಳಿಲ್ಲ. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಇವತ್ತು ಬೆಳಿಗ್ಗೆ 6:16ರಿಂದ 7:20ವರೆಗೂ ಪುನರ್ವಸು ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 1-2ವರೆಗೂ ಪುನರ್ವಸು ನಕ್ಷತ್ರ 3ನೇ ಪಾದ. ಇದನ್ನು ಮಿಥುನ ರಾಶಿ. ಮಧ್ಯಾಹ್ನ 1-2 ಮೇಲೆ ಸಂಜೆ 6:48ವರೆಗೂ ಪುನರ್ವಸು ನಕ್ಷತ್ರ, ಆದರೆ 4ನೇ ಪಾದ ಕರ್ಕಾಟಕ ರಾಶಿ ಬಂದುಬಿಡುತ್ತದೆ. ಹಾಗಾಗಿ ಮಧ್ಯಾಹ್ನ 1 ಗಂಟೆ 2 ನಿಮಿಷದವರೆಗೂ ಮಿಥುನ, ಆನಂತರ ಕರ್ಕಾಟಕ ರಾಶಿ ಬರುತ್ತದೆ. ಆನಂತರ ಅಂದರೆ ಸಂಜೆ 6:48 ಮೇಲೆ ರಾತ್ರಿ ಅಂದರೆ 12 ಗಂಟೆ 36 ನಿಮಿಷದವರೆಗೂ ಪುಷ್ಯ ನಕ್ಷತ್ರದ 1ನೇ ಪಾದ. ಆನಂತರ ಬರೋದು ಪುಷ್ಯ ನಕ್ಷತ್ರದ 2ನೇ ಪಾದ. ಹಂಗಾಗಿ ರಾತ್ರಿ ಎಲ್ಲ ಪುಷ್ಯ ನಕ್ಷತ್ರ ಬರುತ್ತದೆ. ನಾಳೆನೂ ಪುಷ್ಯ ನಕ್ಷತ್ರ ಕಂಟಿನ್ಯೂ ಆಗುತ್ತದೆ. ಹಂಗಾಗಿ ಇಷ್ಟೆಲ್ಲ ನೋಡಿದ್ವಿ. ಇದರಲ್ಲಿ ಶುಭ ದಿನವಲ್ಲ ಪುನರ್ವಸು ನಕ್ಷತ್ರ ಇರುವವರೆಗೂ ಹಂಗೆ ತಂದಿವೆ. ಅಂದರೆ ಸಂಜೆ 6:48ವರೆಗೂ ಅಷ್ಟೊಂದು ಶುಭವಾಗಿಲ್ಲ, ಎಚ್ಚರವಾಗಿರಬೇಕು. ದಿನನಿತ್ಯ ಕಾರ್ಯ ಮಾಡ್ಬೋದು. ಹೊಸ ಕಾರ್ಯಗಳು ಮಾಡೋಕ್ಕೆ ಸ್ವಲ್ಪ ದೋಷ ಬರುತ್ತದೆ. ಸಂಜೆಯ ಮೇಲೆ ಚೆನ್ನಾಗಿರುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಗಮನ ಕೊಡಿ. ಇದರಲ್ಲಿ ಬೇರೆ ವಿಷಯಗಳು ನಾವು ಏನು ನೋಡ್ತೀವಿ ಅಂತಂದರೆ, ಸಂಜೆಯವರೆಗೂ ಸಮಯ ಸರಿ ಇಲ್ಲ ಅಂತಂದರೂ ಎಮರ್ಜೆನ್ಸಿಗೆ ಶುಭ ಸಮಯಗಳು ಬೇಕು ಹಂಗೆ ಅಂತ ನಾವು ಹುಡುಕಿದಾಗ ಬೆಳಿಗ್ಗೆ 6:48ರಿಂದ 7:24, 9:12ರಿಂದ 10:35, 12:05ರಿಂದ 12:25, ಮಧ್ಯಾಹ್ನ 1:15ರಿಂದ ರಾತ್ರಿವರೆಗೂ ಶುಭವಾಗಿದೆ. ಅಂದರೆ ಇರೋದರಲ್ಲಿ ಒಳ್ಳೆಯ ಟೈಮ್ ಅಂತ. ಮುಹೂರ್ತ ಕಾರ್ಯಗಳನ್ನ ಮಾಡಿ ಅಂತ ಹೇಳ್ತಾ ಇಲ್ಲ. ಅದು ಸಂಜೆಯ ಮೇಲೇ ಶುಭವಾಗಿರೋದು, ಹೆಚ್ಚು ಕಮ್ಮಿ 7 ಗಂಟೆ ಮೇಲೆ. ಮತ್ತು ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ ರಾತ್ರಿ 2:36 ಮೇಲೆ ಶುಭವಾಗಿದೆ. ಆದರೂ 100% ಅಶುಭ ಸಮಯಗಳು ಅಂತ ನೋಡುತ್ತೀವಿ. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಆದರೆ 100% ಶುಭ ಸಮಯಗಳು ಅಂತ ಹೇಳಿರುವ ಸಮಯದಲ್ಲಿ ಪ್ರಾರಂಭ ಮಾಡಿರುವ ಕಾರ್ಯಗಳನ್ನ ಇದರಲ್ಲಿ ಕಂಟಿನ್ಯೂ ಮಾಡ್ಬೋದು. ಅದರ ಸಮಯವೇ ಈಗ ನೋಡೋಣ. 6:16ರಿಂದ 6:46 ಮೃತ್ಯು ಅಂದರೆ ಮರಣಕಾಲ ಸಮಯ ಅಂತ. 7:26ರಿಂದ 8:57 ನಕ್ಷತ್ರ ವಿಷಘಟಿಕಾ ಕಾಲ. ಹಾಗಾಗಿ ಪುನರ್ವಸು ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ. 7:43 ಮೇಲೆ ಅಂತಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಇರುವ ಕಾಲದಲ್ಲೇ ರಾಹು ಕಾಲವು ಸ್ಟಾರ್ಟ್ ಆಗುತ್ತದೆ. ಹಾಗಾಗಿ 7:43ರಿಂದ 9:10ವರೆಗೂ ರಾಹು ಕಾಲ. 10:37ರಿಂದ 12:03ವರೆಗೂ ಯಮಕಂಡ ಕಾಲ. ಹಾಗಾಗಿ ಇದರಲ್ಲಿ ಎಲ್ಲವೂ ಸೇರುತ್ತದೆ. ಸ್ವಲ್ಪ ದೋಷ ಬರುತ್ತದೆ ರಾಹು ಕಾಲದಲ್ಲಿ, ನಕ್ಷತ್ರ ವಿಷಘಟಿಕಾ ಕಾಲದಲ್ಲಿ. ಅಂತಂದರೆ 7:26ರಿಂದ 9:10ವರೆಗೂ ಶುಭ ಸಮಯವಲ್ಲ, ಡಬಲ್ ಆಗಿ ದೋಷ ಕೊಡುತ್ತದೆ. ಮತ್ತು 12:27ರಿಂದ ಮಧ್ಯಾಹ್ನ 1:13ವರೆಗೂ ದುರ್ಮುಹೂರ್ತ. ಆನಂತರ ರಾತ್ರಿ 12:04ರಿಂದ ರಾತ್ರಿ 1:37ವರೆಗೂ ವಿಷಕಾಲ. ರಾತ್ರಿ 12:32ರಿಂದ
2:34 ಮೃತ್ಯು ಪಂಚಕ. ಇದೆಲ್ಲ ಅಶುಭ ಸಮಯಗಳು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ದೇವರ ಅನುಗ್ರಹದಿಂದಾಗಿ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಗೆಲುವನ್ನು ಸಂಪಾದನೆ ಮಾಡೋಕ್ಕೆ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.